ಸಮ್ಮರ್ ಸ್ಟಾರ್ಟ್ ಆಯಿತು, ತುಂಬಾ ಬಾಡಿ ಹೀಟ್ ಆಗ್ತಿರುತ್ತೆ ಅಲ್ವಾ. ಸೊ ನಾನು ಇವತ್ತು 2 ಸಮ್ಮರ್ ಡಿಶಸ್ ತೊಗೊಂಡು ಬಂದಿದ್ದೀನಿ. ಒಂದು ಕುಡಿಯೋದು, ಒಂದು ತಿನ್ನೋದು. ಹಾಗಾಗಿ 2 ಮಾಡ್ಕೊಂಡ್ರೆ ತುಂಬಾ ಕೂಲ್ ಆಗುತ್ತೆ. ಒಂದು ಸಬ್ಬಕ್ಕಿ ಉಪ್ಪಿಟ್ಟು, ಇನ್ನೊಂದು ಜ್ಯೂಸು. ನಾನು ಸಬ್ಬಕ್ಕಿ ಉಪ್ಪಿಟ್ಟಿಗೆ ಸಬ್ಬಕ್ಕಿ 2 ಅವರ್ಸ್ ಮುಂಚೆ ಅಷ್ಟೇ ನೆನೆಸಿದ್ದೀನಿ. ಬೇಗ ತುಂಬ ಜಾಸ್ತಿ ಹೊತ್ತು ನೆನೆಸಿದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ ಅದು. ಹಾಗಾಗಿ ಒಂದು 2 ಅವರ್ಸ್ 1.5 ಅವರ್ ಅದನ್ನು ನೆನೆಸಿಟ್ರೆ ಸಾಕು. ನಾನು ಅದಕ್ಕೆ ತರಕಾರಿಯಲ್ಲಿ ಹಾಕೋತೇನೆ ಮತ್ತು ಸ್ವಲ್ಪ ಉದ್ದಿಟ್ಕೊಂಡಿರೋಂಥ ಕಡಲೆ ಬೀಜ ಪುಡಿ ಮಾಡಿ ಕೂಡ ಇಟ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಲ್ಲೂ ಕೂಡ ಮತ್ತು ಹೆಲ್ತಲ್ಲೂ ಕೂಡ ತುಂಬಾ ಒಳ್ಳೆಯದು. ಇದು ವೆಯ್ಟ್ ಗೇನ್ ಕೂಡ ಹೆಲ್ಪ್ ಮಾಡುತ್ತೆ. ದಪ್ಪ ಆಗ್ಬೇಕಂತಿರೋರು ಇದನ್ನು ಮಿಸ್ ಮಾಡದೆ ತಿನ್ನಿ. ಎಲ್ಲ ಹಾಕಿದ್ಮೇಲೆ ನಾನು ಕಡಲೆ ಬೀಜದ ಪುಡಿ ಹಾಕೋತಾ ಇದ್ದೀನಿ. ಆಲ್ಮೋಸ್ಟ್ ಕಡಲೆ ಬೀಜದ ಪುಡಿ ಹಾಕಿ ಆಫ್ ಮಾಡ್ಕೊಂಡು ಬಿಡಬೇಕು, ಇಲ್ಲಾಂದರೆ ತುಂಬ ಅಂಟಾಗೋಗ್ಬಿಡುತ್ತೆ. ಹಾಫ್ ಆನ್ ಅವರ್ ಮುಂಚೆ ಸಬ್ಜಾ ಸೀಡ್ಸ್ನ ಸೋಕ್ ಮಾಡಿ ಇಟ್ಕೋತಾ ಇದ್ದೀನಿ. ನೆನ್ನೆ ರಾತ್ರಿನೇ ನೆನೆಸಿಟ್ಟಂಥ ಒಣದ್ರಾಕ್ಷಿ ಜ್ಯೂಸ್ ಕೂಡ ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇದಂತೂ ಬೆಸ್ಟ್ ಎನರ್ಜಿ ಡ್ರಿಂಕ್ ಅಂತ ಹೇಳ್ಬೋದು, ಮತ್ತು ಬಾಡಿ ಕೂಲಿಂಗ್ ಡ್ರಿಂಕ್ ಅಂತಲೂ ಹೇಳ್ಬೋದು. ನಾನು ನೈಟು ಗೋನ್ ಸೋಕ್ ಮಾಡಿ ಇಡೋದು ಮರ್ತೋದೆ, ಹಾಗಾಗಿ ಬರೀ ಸಬ್ಜಾ ಸೀಡ್ಸ್ ಹಾಕ್ಕೋತಾ ಇದ್ದೀನಿ.